ಕಚೇರಿ ಕೊಡ್ಬಿಡಿ ಹತ್ತಿರಿ ಅವ್ರು ನಾವೇನ್ ಮಾಡ್ಬೇಕು ನಿಮ್ ಕೆಲ್ಸ ನೀವು ನೋಡ್ಕೊಡ್ಬೇಕ 10 ದಿವ್ಸ ಮುಂಚೆ ಯಾರು ಮಾಡ್ಯಾರ ಅವ್ರಿಗೆ ಕೊಡೋದು ಇವತ್ತು ಅಷ್ಟೇ ಕೊಡ್ತೀವಿ ಉಳಿಕಿದವ್ರು ಕೊಡಂಗಿಲ್ಲ ನೀವ್ ಯಾರು ಇವತ್ ಬುಕ್ಕಿಂಗ್ ಮಾಡಿ ಕೊಡ್ಬಿಡಿ ಹತ್ತಿರಿ ನಾವೇನ್ ಮಾಡ್ಬೇಕು ಮತ್ತೆ ಇಲ್ರಿ ಇದು ಕೆಲಸ ಎಲ್ಲ ಬಿಟ್ಟು ಬಂದಿರಿ ನೀವು ಕೆಲ್ಸ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಆಪರೇಷನ್ ಐತ್ರಿ ಒಂದ್ ಟಾಕಿ ಕೊಡ ಅಂದ್ರೆ ಕೊಟ್ಟಿಲ್ರಿ ಇಲ್ಲಿ ನಾವ್ ಕೆಂಬಾವಿ ಸರ್ ಬಲ್ಲಿ ಕಣ್ಣಂದ ಆಪರೇಷನ್ ಐತ್ರಿ ಗಂಡ್ ಮಗ ಇಲ್ಲ ನಾವ್ ಒಬ್ಬಾಕಿನೇ ಇದ್ದೀನ್ರಿ ಒಂದ್ ಟಾಕಿ ಕೊಡ್ರಿ ನಾವ್ ಹೋಗ್ತೀನಿ ಅಂದ್ರೆ ಕೊಟ್ಟಿಲ್ರಿ ಪಾಳೆ ಹಚ್ಚಿರಿ ನಂಬರ್ ಹಚ್ಚಿರಿ ಒಂದ್ ತಾಸ್ ಮೇಲೆ ಅಲ್ಲಲ್ರಿ ಬುಕಿಂಗ್ ಯಾವಾಗ ಮಾಡ್ರಿ ಬುಕಿಂಗ್ ಐತ್ರಿ ಅಲ್ಲಿ ಹುಡುಗನ್ ಇವತ್ತಿಗೆ 2 ದಿನ ಆಯ್ತ್ರಿ 2 ದಿವಸ ಆಯ್ತು 2 ದಿನ ಆಯ್ತು 2 ದಿನ ಆಯ್ತ್ರಿ 3-4 ತಿಂಗಳ ಐತ್ರಿ ತಗೊಂಡಿಲ್ರಿ ಅದು ಟಾಕಿ ನಾವು ತಗೊಂಡಿಲ್ರಿ ಯಾಕೆ ಸಮಸ್ಯೆ ಇಲ್ರಿ ಇದು ಸಮಸ್ಯೆ ಇಲ್ರಿ ಇದು ಮೊದಲೆಂದೂ ಆಗಿಲ್ಲ ಈಗ ಆಗೈತಿ ನಿಮ್ಗೆ ಮೊದಲೆಂತೂ ಆಗಿಲ್ಲ ಈಗ ಆಗೈತ್ರಿ ಈ ತರ ಸಮಸ್ಯೆ ಆದ್ರೆ ನಾವ್ ಹೆಣ್ಮಕ್ಳು ಎಲ್ಲೇ ತನ ನಿದ್ರದ್ರಿ ನಮ್ಗೆ BP ಶುಗರ್ ಐತ್ರಿ ನಮ್ಮ ಮನೆಯವ್ರಿಗೆ ಆರಾಮ್ ಹ್ಯಾಂಗ್ರಿ ಈಗ ನೋಡ್ರಿ ಅವ್ರು ಹೇಳ್ತಾರ ಏಜೆನ್ಸಿ ಅವ್ರು ಹೇಳ್ತಾರ ಏನು ಇಲ್ರಿ ಶಾರ್ಟೇಜ್ ಎಲ್ಲಾ ನಾವು ಬಂದ್ ಕೊಡ್ತೀವಿ ಅಂತ ಹೇಳ್ತಾರ ಜನ ಏನ್ ಹೇಳ್ತಾರ ನಾವೆಲ್ಲಾ ಕೆಲಸ ಬಿಟ್ಟೇವ್ರಿ 8 ದಿವಸ ಆಯ್ತು ಬಂದ್ ಗ್ಯಾಸ್ ಕೊಟ್ಟಿಲ್ಲ ಅದಕ್ಕೆ ನಾವ್ ಇಲ್ಲಿ ಬಂದ್ ಪಾಳೆ ಹಚ್ಚಿತ್ತೇವ್ರಿ ಮನ್ಯಾಗ ಆರಾಮಿಲ್ಲ ಅದು ಕೂಡ ಬಂದಿತ್ತೇವ್ ಅಂತ ಹೇಳ್ತಾರ ಆದ್ರೆ ಇವ್ರು ಹೇಳ್ತಾರ ನೀವೆಲ್ಲಾ ತಡ್ಕೋರಿ ಒಂದ್ 4 ದಿವಸ ಬಿಟ್ಟು ಇನ್ನೊಂದ್ ದಿವ್ಸ ತಡ್ಕೋರಿ ಬರ್ತದ ಅಂತ ಹೇಳ್ತಾರ ನೋಡೋಣ ಈ ಸಮಸ್ಯೆ ಇಲ್ಲಿಗೆ ಬಗೆಹರಿದೋ ಏನ್ ಮುಂದಾದ್ರು ಮನಿಗ್ ಬಂದಿ ಡೆಲಿವರಿ ಕೊಡ್ಬೇಕ್ರಿ ಗ್ಯಾಸಿಂದು ನಾವು ಮನಿ ಬಿಟ್ಟು ನಾವು ಆರಾಮಿಲ್ಲ ಏನಿಲ್ಲ ನಾವು ಬಂದಿ ಇಲ್ಲಿ ನಿಂತು BP ಶುಗರ್ ಹೆಚ್ಚಿಗೆ ನಾವ್ ಇಲ್ಲಿ ಸಾವು ಬಿದ್ದಂದ್ರ ಹ್ಯಾಂಗ್ರಿ ಮತ್ ಇದ್ರ ಜವಾಬ್ದಾರಿ ಯಾರಿ ಸರ್ ಈಗ ನೋಡ್ರಿ ಅದೇ ಹೇಳ್ತಾರ ಈಗ ನಮ್ಗೆಲ್ಲಾ ಆರಾಮಿಲ್ಲ ಏನಿಲ್ಲ ನಾವು ಎಲ್ಲ BP ಶುಗರ್ ಇದ್ದವ್ರದಿ ಬಂದ್ ಇಲ್ಲಿ ಪಾಳೆ ಹಚ್ಚಿ ನಿಂದಿರ್ಬೇಕು ಎಲ್ಲಾ ಕೆಲಸ ಬಿಟ್ಟು ನಿಂದಿರ್ಬೇಕು ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಬೇಕಂದ್ರ ಈಗ ಆದಷ್ಟು ಏಜೆನ್ಸಿ ಅವರು ರಿಸ್ಕ್ ತಗೊಂಡು ಆದಷ್ಟು ಬೇಗ ನೀವು ಡೆಲಿವರಿ ಮಾಡುವಂತ ಕೆಲಸ ಮಾಡ್ತಾರೆ ಸರ್ ಯಾಕಂದ್ರೆ ಅವರು ಯಾರ್ಯಾರು ಬುಕ್ ಮಾಡಿರ್ತಾರಲ್ಲ ಏನ್ ಹೇಳ್ತಾರ ನಾವ್ ಮನಿ ಕಳಿಸ್ತೀವಿ ಅಂತ ಹೇಳ್ತಾರ 7 ದಿವಸ 8 ದಿವಸ ಆಯ್ತು ನಾವ್ ಹಚ್ಚಿ ಇಲ್ಲಿ ಎಲ್ಲಾ ಕೊಟ್ಬಿಟ್ರ ಮತ್ ಮನಿಗ್ ಹೆಂಗ್ ಕಳಿಸ್ತಾರ ಇವ್ರು ಇಲ್ಲಿ ಕುಡುದು ಬಂದ್ ಮಾಡ್ಬೇಕು ಒಂದ್ ಮನಿಗ್ ಕಳಿಸ್ಬೇಕು ಈಗ ಅವ್ರು ಬರೋದೇ ಬೇಡ ಅಂತಾರಲ್ರಿ ಇಲ್ಲಿ ಬರಾಕಿ ಇಲ್ಲಿ ಕುಡುದು ಬಂದ್ ಮಾಡ್ರಿ ಯಾಕೆ ಬರ್ತಾರ ಅವ್ರು ಇವ್ರ ಕಡೆ ಸ್ಟಾಕ್ ಇರೋದು 300-400 ಗ್ಯಾಸ್ ಇವ್ರು ಪಾಳಿ ಹಚ್ಚಿ ಹಾಕ್ತಾರ 800,000 ಜನ ಮತ್ ಹೆಂಗ್ ಕೊಡ್ತಾರ ಇವ್ರು ಪಾಳಿ ಹಚ್ಬೇಕು ಅದೇ ಹೇಳ್ತಾರ ನೀವು ಬರಾಕೆ ಹೋಗ್ಬೇಡ್ರಿ ಮನೆಗೆ ಡೆಲಿವರಿ ಮಾಡ್ತಾರೆ ಅವ್ರು ಹೇಳ್ತಾರ ಕುಡುದು ಬಂದೇ ಮಾಡ್ಬಿಡ್ರಿ ಟೋಟಲಿ ಸುಧಾಕರ್ ಅವ್ರ ಈಗ ಈಗ ಕೊಡುದೇ ಬಂದ್ ಮಾಡತ್ ಹೇಳ್ತಾರ ಹೆಂಗ್ ಮಾಡ್ತೀರಿ ಬಂದ್ ಮಾಡ್ತಾರ ನಾವು ಅದಕ್ಕೆ ನಾವು ಫಸ್ಟ್ ಕೊಡೋದು ಬಂದೇ ಮಾಡ್ತೇವೆ ಬರಬಾರ್ದು ನಮ್ ಕಸ್ಟಮರ್ ಈಗ ಇವ್ರು ಒಬ್ರು ಹೆಂಗತ್ತಾರ ಉಳಿದವರೆಲ್ಲ ಏನು ಇಲ್ಲೇ ಬರ್ತೇವೆ ಇಲ್ಲೇ ನಮ್ಗೆ ಕೊಡ್ಬೇಕತ್ತಾರ ನಾವು ನಮ್ ಮನ್ಯಾಗ ಇರಂಗಿಲ್ಲ ಖಾಲಿ ನಾವು ಬರ್ತೇವೆ ಇಲ್ಲೇ ಬೇಕು ಮನ್ಯಾಗ ಇರಂಗಿಲ್ಲ ನಾವು ಯಾವಾಗ ಕಳಿಸ್ತೀರಿ ನೀವು ಮಧ್ಯಾಹ್ನ ಕಳಿಸ್ತಾರ ನಾವು ಕೆಲಸ ಮೇಲೆ ಹೋಗಿರ್ತೇವೆ ನಮ್ಗೆ ಇಲ್ಲೇ ಕೂಡ್ಲತ್ತಾರ ಅದು ಹೆಂಗ್ ಮಾಡೋದು ಸರ್ ಈಗ ನಮ್ ಸ್ಟಾಪ್ ಇವ್ರಿ ನಮ್ ಸ್ಟಾಪ್ ಅದ ಡೆಲಿವರಿ ಅದಾರ ಈಗ ಸಮಸ್ಯೆ ಈಗ ಹೇಳಿದ್ರೆ ಆಗಲ್ಲ ಸರ್ ಆಲ್ರೆಡಿ ಹೇಳಿದ್ರಿ ಈಗ ನನ್ ಕಡೆ 7 ದಿವಸ ವೇಟಿಂಗ್ ಅದ 7 ದಿವಸ ವೇಟಿಂಗ್ ಅದ 7 ದಿವಸ ಕಸ್ಟಮರ್ ಅದಾರ ಇವ್ರು ಎಕ್ಸಾಂಪಲ್ 7 ದಿವಸ ಹೇಳಿದ್ರು ಇವ್ ಮನಿಗ್ ಹೋದಕ್ಕ ಏರಿಯಾದಾಗ ಕೊಡಾಕ ಅಂದ್ರೆ ನಿನ್ನೆ ಬುಕ್ ಮಾಡ್ದ ಅವ್ರಿಗೆ ಕೂಡ ನಿನಗೆ ಕೊಡಂಗಿಲ್ಲ ಸಿಲಿಂಡರ್ ನೀವು ಹೊರಗಾಕ ನೋಡಿ ಕಸ್ಟಮರ್ ಈಗ ಒಂದ್ ಕೆಲಸ ಮಾಡ್ರಿ ನೀವು ಒಂದ್ ಕೆಲಸ ಮಾಡ್ರಿ ಯಾವ ಪಾಳಿ ಹಚ್ಚಾರ 7 ದಿವಸ 8 ದಿವಸ ಅವ್ರು ಜಾತ್ರಿ 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 ಇಲ್ಲಿ ಏನ್ ಜಾತ್ರೆ ನಡೆದಿಲ್ಲ ಏನು ನಡೆದಿಲ್ಲ ಎಲ್ಲಿದೇವಪ್ಪ ಅಂದ್ರೆ HP ಗ್ಯಾಸ್ ಹತ್ರ ಅದ ನಾವು HP ಗ್ಯಾಸ್ ಬಿಜಾಪುರ್ನಾಗ HP ಗ್ಯಾಸ್ ಸಲುವಾಗಿ ಸಿಕ್ಕಾಪಟ್ಟಿ ಜನ ಎಲ್ಲ ಪಾಳಿ ಹಚ್ಚಾರ ಯಾಕೆ ಹಚ್ಚಾರ ಗೊತ್ತಾಗಲ್ಲ ಏನ್ ಗ್ಯಾಸ್ ಶಾರ್ಟೇಜ್ ಅದಾವೋ ಗ್ಯಾಸ್ ಮೇಲಿಂದ ಬರ್ಲಾಕತ್ತಿಲ್ಲೋ ಯಾಕಂದ್ರ ಇಲ್ಲಿ ಏನಪ್ಪಾ ಗಲಾಟೆ ಆಗ್ತದ ಪೊಲೀಸರು ಕೂಡ ಇಲ್ಲಿ ಬಂದೋಬಸ್ತಿಗೆ ಬಂದಾರ ಇಲ್ಲಿ ಏನಾಗಪ್ಪ ಅಂದ್ರೆ ಮೋದಿಜಿ ಅವ್ರು ಹೇಳಿದ್ರು ನೋಡ್ರಿ ಲಾಕ್ ಡೌನ್ ಆಗೋ ಪೊಸಿಷನ್ ಐತೆ ಅಂತ ಹೇಳಿದ್ರು ಬಟ್ ಇಲ್ಲಿ ಬಿಜಾಪುರ್ನಾಗ ಯಾವುದೇ ಗ್ಯಾಸಿಂದು ಪ್ರಾಬ್ಲಮ್ ಇಲ್ಲ ಮತ್ತೆ ಇಲ್ಲಿ ಪೆಟ್ರೋಲ್ದು ಪ್ರಾಬ್ಲಮ್ ಇಲ್ಲ ಅಂತೇಳಿ ಗ್ಯಾಸ್ ಏಜೆನ್ಸಿ ಅವ್ರು ಹೇಳ್ತಾರ ಜನರ ಇಲ್ಲಿ ಪಾಳಿ ಹಚ್ಚಾರ ನೀವ್ ಯಾಕೆ ಪಾಳಿ ಹಚ್ಚಿರಿ ಇಲ್ಲಿ ಯಾಕೆ ಗ್ಯಾಸಿಂದ ಸಮಸ್ಯೆ ಅದೇನ್ರಿ ಏನಾಗಿದ್ರಿ ಈ ಕಡೆ ಬೈಕ್ ಗ್ಯಾಸ್ ಬರ್ಲಾಕತ್ತಿಲ್ರಿ ಮನಿಗೆ ಬರ್ಲಾಕತ್ತಿಲ್ಲ ನಿಮ್ಗೆ ಏನ್ ಗ್ಯಾಸ್ ಬಂದ್ ಹಾಕೋತ್ ಯಾರು ಹೇಳ್ಯಾರ ಮತ್ ಹಿಂಗೆ ಪಾಳಿ ಹಚ್ಚೋರು ಮತ್ ನಾವ್ ಏನ್ ಮಾಡಿದ್ರಿ ಮತ್ ತಿಂಗಳಿಗೆ ಒಂದ್ ಗ್ಯಾಸ್ ಕೊಡ್ತಾರ ನಿಮ್ಗ ಹೌದಲ್ರಿ ಈಗ ನೀವು ಪಾಳಿ ಹಚ್ಚೋದು 8 ದಿವಸ ಆಯ್ತು ಇವತ್ತು ಹಚ್ಚಿರಿ ನೋ ಮೆಸೇಜ್ ಮಾಡಿ 2 ದಿವಸ ಆಯ್ತು 8 ದಿವಸ ಆಯ್ತು ಮೊದಲು ಈ ಸಮಸ್ಯೆ ಇದ್ದಿದ್ದಿಲ್ಲ ಈಗ ಪ್ರಾಬ್ಲಮ್ ಆಗ್ಯದ ಈಗ ಏನು ಗ್ಯಾಸ್ ಬಂದ್ ಹಾಕೋತ ನೀವು ಇಲ್ಲಿ ಬರ್ಲಾಕತ್ತೀರಿ ಗ್ಯಾಸ್ ಬಂದ್ ಹಾಕೋತ ನಿಮ್ಗೆ ಯಾರು ಹೇಳಿದ್ರನು ಮಂದಿ ಹೇಳುದು ನೀವು ಕೇಳಿರಿ ಅಷ್ಟೇ ನೀವು ಗ್ಯಾಸ್ ಪಾಳೆ ಹಚ್ಚಿರಿ ಎಲ್ಲಿಯವ್ರು ನೀವು ಇಲ್ಲೇ ಬಿಜಾಪುರ 8 ದಿವಸ ಆಯ್ತು ಪಾಳೆ ಹಚ್ಚಿ ಈಗ ಇವತ್ತಂದ್ ಹಚ್ಚಿರಿ ಇವತ್ತು ಹಚ್ಚಿರಿ ನಂಬರ್ ಹಚ್ಚಿ 8 ದಿವಸ ಆಯ್ತು ನಂಬರ್ ಹಚ್ಚಿ 1 ವಾರ ಐತ್ರಿ ಒಂದ್ ವಾರ ಮೊದಲೇನು ಮನಿಗ್ ಬರ್ತಿದ್ವಿ ಗ್ಯಾಸ್ಗಳು HP ಅವ್ರದೇ ಹೆಂಗೆ ಅದ್ರಿ ಹಣೆ ಬರ HP ಅವ್ರದ್ದು ಅಷ್ಟೇ ಪ್ರಾಬ್ಲಮ್ ಅದ ಉಳ್ದವ್ದು ಯಾವ್ದು ಇಲ್ಲ
ಭಾರತದವ್ರದ್ದು ಮನೆಗೆ ಬರ್ತೈತಿ HP ಅವ್ರದ್ದು ಒಂದೇ ಪ್ರಾಬ್ಲಮ್. ಈಗ ನಿಮ್ಗೇನು ಗ್ಯಾಸ್ ಕೊಡಂಗಿಲ್ಲ ಹೇಳ್ಯಾರೇನು? ಕೊಡ್ತಾರ್ರಿ, ಪಾಳೆ ಭತ್ತನ ಕೊಡ್ತಾರ್ರಿ. ಅಲ್ಲಲ್ಲ ನೀವು ಇದ್ ದಿವ್ಸ ಪಾಳೆ ಇಲ್ಲಾರ್ದ ಈಗ ಯಾಕೆ ಹಚ್ಚಾತಾರ ಜನ ಅಂತ ನಾ ಕೇಳತ್ತೀನಿ. ಈಗ ಮತ್ತ ಗ್ಯಾಸ್ ಖಾಲಿ ಆಗದ ಬಂದ್ ಹಚ್ಚಿವ್ರಿ, ಮನಿಗ್ ಬರ್ಲಾರ್ಕ್ರಿ. ಮನಿಗ್ ಬರ್ಲಾರ್ಕ ಈಗ ಏಜೆನ್ಸಿ ಅವ್ರು ಕೇಳ್ಯಾರ ಏನ್ ಹೇಳ್ತಾರ ಮನಿಗ್ ಯಾಕೆ ಬರಂಗಿಲ್ಲ ಅಂದ್ರ? ಅದು ಏನು ಬುಕ್ ಮಾಡಿರ್ ಬಂದ್ ಹೋಯ್ರಿ ಅಂತಾರ್ರಿ. ಗ್ಯಾಸ್ ಪ್ರಾಬ್ಲಮ್ ಅಂತ ಹೇಳ್ತಾರ. ಬರಂಗಿಲ್ಲ ಅಂತ ಹೇಳ್ತಾರ. ಇಲ್ಲಿ ನೋಡ್ರಿ ಪಾಳೆ ಸ್ವಲ್ಪ ಸರಿ ನೋಡ್ರಿ, ಗ್ಯಾಸ್ಗಳು ಪಾಳೆ ಹಚ್ಕೊಂಡು ಎಲ್ಲಾ ಜನ ಕೆಲಸ ಬಿಟ್ಟು, ಯಾಕಂದ್ರ ಎಲ್ಲಾ ಕೆಲವೊಬ್ರು ದವಾಖಾನೆ ಪ್ರಾಬ್ಲಮ್ ಇರ್ತಾವ, ಡೈಲಿ ದುಡ್ಕೊಂಡ್ ತಿನ್ನೋರು ಇರ್ತಾರ, ಎಲ್ಲಾ ಕೆಲಸ ಮಾಡೋರು ಇರ್ತಾರ, ಅವ್ರೆಲ್ಲಾ ಬಿಟ್ಟು ಇಲ್ಲಿ ಪಾಳೆ ಹಚ್ಚಾರ. ಬರ್ರಿ ನಿಮ್ಗೆ ಇಲ್ಲಿ ತೋರಿಸ್ರಿ, ಎಲ್ಲಾ ಕಂಟಿನ್ಯೂ ಇಲ್ಲಿ ಪಾಳೆ ನೋಡ್ರಿ. ಇಲ್ಲಿ ಮೊದಲ ಗ್ಯಾಸ್ ಬುಕ್ ಮಾಡಿ 4-5 ದಿವಸ ಆದ್ರೂ ಮೊದಲ ಮನಿಗೆ ಗ್ಯಾಸ್ ಬರ್ತಿತ್ತು, ಆದ್ರೆ ಈಗ ಬರಲ್ಲ. ಯಾವ ಇಲ್ಲಿ ನಿಮ್ಗೆ ತೋರಿಸ್ತೀನಿ, ಬರ್ರಿ ಪೂರಾ ಪಾಳೆ ಹಚ್ಕೊಂಡಿರ್ತಾರ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರ ಅವ್ರ ಏಜೆನ್ಸಿ ಅವ್ರಿಗೆ ಕೇಳೋನು, ಯಾಕ್ರಿ ಗ್ಯಾಸ್ ಸಿಗಲ್ಲ, ಗ್ಯಾಸ್ ಸಿಗ್ತಾವ ಇಲ್ಲ, ಯಾಕೆ ಪಾಳೆ ಹಚ್ಚಾಕತ್ತಾರ ಜನ ಅಂತ ಅವ್ರಿಗೂ ಕೂಡ ಕೇಳೋ, ನಿಮ್ಗೆ ಮಾತಾಡ್ಸೋಣ. ಬರ್ರಿ, ಈ ಬಿಜಾಪುರದ ಶ್ರೀ ವೆಂಕಟೇಶ್ವರ್ ಗ್ಯಾಸ್ ಏಜೆನ್ಸಿ ಹತ್ರ ನಾವ್ದೇವಿ, HP ಗ್ಯಾಸ್ ಏಜೆನ್ಸಿ, ಇದು ಚೌಧರಿ ಹಾಸ್ಪಿಟಲ್ ಹತ್ರ. ಬರ್ರಿ ನಾ ನಿಮ್ಗ ಇಲ್ಲಿ ಕೂಡ ಕೇಳೋಣ. ಬಾ ಹಂಗೆ ಬಾ, ಈ ಕಡೆ ಬಾ. ಇಲ್ಲಿ ನೋಡ್ರಿ, ಈ ಒಂದು ಇಲ್ಲಿ ಗಲಾಟೆ ಆಗ್ತೋದ್ ಕೂಡ ಪೊಲೀಸರು ಕೂಡ ಇಲ್ಲಿ ಬಂದೋಬಸ್ತ್ ಇರ್ತಾರ. ಇಲ್ಲಿ ಜನ ಇಲ್ಲಿ ಇದು ಮಾಡತ್ತ. ಇಲ್ಲಿ ಬರ್ರಿ, ಇಲ್ಲಿ ಮ್ಯಾನೇಜರ್ ಅದವ್ರ ಕೇಳೋಣ. ಸರ್, ಇಲ್ಲಿ ಗ್ಯಾಸ್ ಏನು ಪ್ರಾಬ್ಲಮ್ ಆಗ್ಯದ, ಏನಾಗ್ಯದ್ರಿ ಇಲ್ಲಿ? ಗ್ಯಾಸ್ HP ಗ್ಯಾಸ್ ಏಜೆನ್ಸಿ ಮ್ಯಾನೇಜರ್ ಸುಧಾಕರ್ ಅವ್ರ ಕೇಳೋಣ, ಏನ್ ಪ್ರಾಬ್ಲಮ್ ಆಗ್ಯದ್ರಿ? ಪ್ರಾಬ್ಲಮ್ ಏನಿಲ್ಲ ಸರ್, ನಮ್ ಕರೆಕ್ಟ್ ಲೋಡ್ ಬರ್ತೀವಿ. ಇವತ್ತು ಡೈಲಿ ಒಂದ್ ಬಂದ್ರೆ ಇವತ್ತು 2 ಲೋಡ್ ಬಂದಿದೆ. ಪಬ್ಲಿಕ್ ಸಹಕರಿಸಬೇಕು, ಯಾಕಂದ್ರ ಇಟ್ಟು ನಮ್ಮ ಆಫೀಸ್ ಬರೋ ಅವಶ್ಯಕತೆ ಇಲ್ಲ. ಅವ್ರು ಬುಕ್ ಮಾಡಿದ್ರ ಒಂದ್ 4 ದಿವಸ 8 ದಿವಸ ಮನೆಗೆ ಬರ್ತಿದೆ. ಈಗ ನಮಗ್ ಡೆಲಿವರಿ ಮಾಡ್ಲಿಕ್ಕೆ ಬಿಡಲ್ಲ ಅವ್ರ ಕಸ್ಟಮರ್ ಮನೆಗೆ. ಈಗ ಎಲ್ಲ ಇಲ್ಲಿ ಪಾಳೆ ಹಚ್ಚಾರ, ನಮ್ ಗಾಡಿಗಳು ಹೊರಗೆ ತೆಗಿಲಿಕ್ಕೆ ಬಿಡಲ್ಲ, ಇಲ್ಲಿ ನಮ್ಮ ಆಫೀಸ್ ಕೆಲಸ ಮಾಡಕ್ ಬಿಡಲ್ಲ. ಈಗ ನಿಮ್ಗ ಅಲ್ಲ, ನಿಮ್ ಹುಡುಗರು ಬಂದು ಗ್ಯಾಸ್ ಸರ್ವಿಸ್ ಮನಿಗೆ ಐತ್ರಿ? ಮನಿಗೆ ಐತಿ ಈ ಕಡೆ. ಆಮೇಲೆ ಹೆಂಗಿದೆ, ಈಗ ನಮ್ದು ಎಷ್ಟು ವೇಟಿಂಗ್ ಇರ್ತಾವಲ್ಲ, ಈ 10 ದಿವಸ 15 ದಿವಸ ಒಂದ್ ವಾರ ಮೊದಲು ನಾವ್ ಏನ್ ಮಾಡ್ಬೇಕು, ಮೊದಲು ಅವ್ರಿಗೆ ಕೊಡ್ಬೇಕು ಸಿಲಿಂಡರ್. ಅವ್ರಿಗೆ ಕೊಡ್ಲಾಕ ಏರಿಯಾದಾಗ ಹೋದ್ರೆ ತಿಳ್ಕೊರಿ, ಅವ್ರ ಏನ್ ಮಾಡ್ತಾವ, ಬಾಜು ಇವತ್ ಬುಕ್ ಮಾಡಿರ್ತಾನ, ನನ್ಗ ಕೊಡತಾನ, ಜಗಳ ಮಾಡ್ತಾನ ಕಸ್ಟಮರ್, ನಮ್ ಡೆಲಿವರಿ ಬಾಯ್ ಜೋಡಿ. ಹಿಂಗೆ ಹುಡುಗರು ಅಂಜಿ ಯಾವ ಇದಕ್ಕೆ ಹೋಗಲ್ಲ. ಇದು ವದಂತಿ ಯಾಕೆ ಐತ್ರಿ? ಇಷ್ಟು ಮಂದಿ ನಿಮ್ಮ ಏಜೆನ್ಸಿ ಹತ್ರ ಇಷ್ಟು ಪಾಳೆ ಇರ್ತಿದಲ್ಲ ಮೊದಲ? 23 ಜನ ಬರ್ತಾರೆ ಡೈಲಿ ಅಷ್ಟೇ. ಎಲ್ಲ ಮನೆಗೆ ಸರ್ವಿಸ್ ಇರ್ತೈತಿ. ಈಗ ನೋಡಿ 25,000 ಕಸ್ಟಮರ್, ಎಲ್ಲ 25,000 ಬಂದಂಗ ಆಗಿಬಿಟ್ಟಿದೆ ನಮಗ ಒಮ್ಮೆ. ಅಲ್ಲಿ ಇರಾನ್, ಇರಾಕ್, ಇಸ್ರೇಲ್ ಯುದ್ಧ ನಡೆದ್ರ, ಇಲ್ಲಿ ನಮ್ಮಲ್ಲಿ ಯುದ್ಧ ನಡೆದಂಗ ಆಗಿಬಿಟ್ಟಿದೆ. ಆತರ ಆಗಿದೆ ಅವ್ರು. ಅದ್ರ ಗ್ಯಾಸ್ ಇದೆ, ಶಾರ್ಟೇಜ್ ಇಲ್ಲ, ಏನು ಶಾರ್ಟೇಜ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. 2 ಗಾಡಿ ಇದೆ ನಮ್ದು. ಡೈಲಿ 1 ಗಾಡಿ ಇದ್ರೆ ಇವತ್ತು 2 ಗಾಡಿ. ಡೈಲಿ ಎಷ್ಟು ಗ್ಯಾಸ್ ಬರ್ತಾವ್ರಿ? ಡೈಲಿ 504 ಬರ್ತೈತಿ, 340. ಎಷ್ಟು ಜನ ಪಾಳೆ ಇರ್ತಾರೆ ಡೈಲಿ? ಪಾಳೆ ಈ ಸದ್ಯಕ್ಕಂತೂ ಡೈಲಿ ಅರ್ಧ ಜನ 300-400 ಹೊಳಿ ಹೋಗ್ತಾರ ಜನ. ನಿಮ್ ಏಜೆನ್ಸಿಗೆ ಎಷ್ಟು ಮಂದಿ ಕಸ್ಟಮರ್ ಅದಾರಿ? ಕಸ್ಟಮರ್ 24,000 ಜನ ಒಂದ್ ತಿಂಗಳಿಗೆ. 24,000 ತಿಂಗಳಿಗೆ ಅಲ್ರಿ, ಟೋಟಲ್ ಕಸ್ಟಮರ್ ತಿಂಗಳ ತೊಳೋರು 15,000 14,000 ಹಿಂಗ. ಡೈಲಿ 15,000 ನಿಮ್ ಶಾರ್ಟೇಜ್ ಎಲ್ಲಾರು ಹೋಗಿ ಹೋಗ್ತಾವ. ಶಾರ್ಟೇಜ್ ಹೋಗಿ ಬಿಡ್ತಾವ. ನೋಡಿ ಜನ ಪ್ಯಾನಿಕ್ ಆಗಿ ಬುಕ್ ಮಾಡಿರ್ತಾರೆ, ಇವತ್ತಿಂದ ಇವತ್ತೇ ಬುಕ್ ಮಾಡಿರ್ತಾರ. ಮತ್ತ ಅವೆಲ್ಲ ಸಮಸ್ಯೆನೇ ಅದು. ಎಲ್ಲ ಬುಕ್ ಮಾಡಿರ್ತಾರ, ಬುಕ್ ಮಾಡಿ ಮನೆಗೆ ಇರ್ತಾರ, ಓಲ್ಡ್ ಏಜ್ ಇರ್ತಾರ. ಮತ್ತ ಅವ್ರಿಗೆ ಸಿಲಿಂಡರ್ ನಾವು ಸಪ್ಲೈ ಮಾಡ್ಬೇಕಿಲ್ಲ. ಮತ್ ನಮಗೆ ಫ್ರೀ ಹ್ಯಾಂಡ್ ಬಿಟ್ಟು ನಮ್ಗೆ ಡೆಲಿವರಿ ಅವಕಾಶ ಮಾಡಿಕೊಟ್ರೆ ಕೊಡ್ಲಿಕ್ಕೆ ಬರ್ತದೆ. ಮತ್ ಇವ್ರು ಇಲ್ಲೇ ಬಂದು ಗಲಾಟೆ ಮಾಡೋದು, ನಮ್ಮ ಟಾಕಿ ಕೂಡಿ ಅಲ್ಲಿ ಏರಿಯಾದ ಹೋದ್ರ ಬಾಜುದವ್ರು ಅವ್ರಿಗೆ 10 ದಿವಸ ಬುಕ್ ಮಾಡಿರ್ತಾರ, ಅವ್ನಿಗೆ ಟಾಕಿ ಕೊಡಕ್ ಹೋಗಿರ್ತಾರ. ಇವತ್ ನಾನು ಬುಕ್ ಮಾಡಿ ನಂಗ ಕೊಡತ್ತ ಗಾಡಿ ನಿಮ್ಮ ಏಜೆನ್ಸಿ ಅವ್ರಿಗೆ ಪ್ರಾಬ್ಲಮ್ ಆಗ್ಲತ್ತಿದೆ. ನಮ್ ಸ್ಟಾಫ್ ಪ್ರಾಬ್ಲಮ್ ಆಗ್ತದೆ, ಯಾರು ಊಟ ಮಾಡದ ಕೆಲಸ ಮಾಡತ್ತ. ಸಿಬ್ಬಂದಿಗಳು ಅದ್ರ, ಪೊಲೀಸ್ ಸಿಬ್ಬಂದಿ ಇಟ್ಟಿವ್ 4 ಜನರಿಗೆ. ಇಷ್ಟು ಮಾಡೋದು ಪಬ್ಲಿಕ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ನಾ ಪಬ್ಲಿಕ್ ಏನ್ ಹೇಳ್ತೀನಿ, ಆರಾಮ ಶಾಂತಿ ಐತಿ ಅಂತ ಬುಕ್ ಮಾಡಿ ಇವತ್ತಲ್ಲ ನಾಳೆ ತಗೋರಿ, ಡೈಲಿ ನಮ್ ಸ್ಟಾಕ್ ಬರ್ತಿದೆ. ಆದ್ರೆ ಡೈಲಿ 400 ನಿಮ್ ಏಜೆನ್ಸಿ ಅವ್ರು ಯಾರು ಫೋನ್ ಎತ್ತರ ಹೆಂಗ್ ಸರ್? ನೋಡ್ರಿ, ಈಗ ಒಳಗ ಫುಲ್ ರಶ್ ಇರ್ತಿದೆ. ಮತ್ತೆ 2-3 ಮಂದಿ ಲೇಡೀಸ್ ಇರ್ತಾರೆ, 2 ಲ್ಯಾಂಡ್ ಫೋನ್ ಇರ್ತಾವ. ಮತ್ತೆ ಕಸ್ಟಮರ್ ಗೆ ಅವ್ರಿಗೆ ಮೇಂಟೈನ್ ಮಾಡೋದು, ಅವ್ರಿಗೆ ರಿಸಿಟ್ ತೆಗೆದು ಕೊಡೋದು, ಹಿಂಗಾಗಿ ಒಂದೊಂದ್ ಮಿಸ್ ಆತಾವ. ಇದು ಕ್ರೌಡ್ದೊಳಗ ಆಗಂಗಿಲ್ಲ. ಗ್ಯಾಸ್ ಒಯ್ದಿರ್ತಾರಲ್ರಿ, ಅವ್ರು ಎತ್ತಂಗಿಲ್ಲ ಹೇಳ್ತಾರ, ರೆಗ್ಯುಲರ್ ಒಯ್ದಿರ್ತಾರೆ ಗ್ಯಾಸ್. ಮತ್ತೆ ಹುಡುಗರು ಡೆಲಿವರಿ ಬಂದಾಗಿರ್ತಾವ, ಅಲ್ಲಿ ಕೆಲಸ ಮಾಡತ್ತಾರ ಒಟ್ರು. ಈಗ ನಾವ್ 23 ಜನ ಅದ ನಮ್ ಸ್ಟಾಫ್ ಹುಡುಗರೆಲ್ಲ, ಎಲ್ಲರೂ ಎಲ್ಲಾ ಕೆಲಸ ಮಾಡತ್ತಾರ. ಹಿಂಗಾಗಿ ಯಾರು ರಿಕಮೆಂಡ್ ಮಾಡ್ತಾರ. ಈಗ ಡೆಲಿವರಿ ಬಾಯ್ ಅವ್ರು ನನಗೊಂದು ರಿಸಿಟ್ ಕೊಟ್ಟು ಹಾಕಿ ಕೊಡಪ್ಪ, ನಾ ಪಾಳಿ ಹಚ್ಚಂಗಿಲ್ಲಪ್ಪ ಹಿಂಗ ಅಂತಾರ. ಅದು ಏನು ಇಲ್ಲ, ಈಗ ಏನು ಇದನ್ನೇ ಆಗಂಗಿಲ್ಲ. ಯಾರು ಬುಕ್ ಮಾಡಿ ಪಾಳಿ ಹಚ್ಚಿರ್ತಾನಲ್ಲ ಅವ್ನಿಗೆ ಸಿಲಿಂಡರ್ ರಿಸಿಟ್ ತೆಗೆದು ಸಿಲಿಂಡರ್ ತಗೊಂಡ್ ಈಗ ನಿಮ್ದೇನು ಇಲ್ಲಿ ಒಟ್ಟ ಏನು ಸಮಸ್ಯೆ ಏನು ಇಲ್ಲ? ಸಮಸ್ಯೆ ಬುಕ್ ಮಾಡಿದ್ರೆ ಮನೆಗೆ ಬರ್ತದ. ಒಂದ್ ದಿವಸ ಲೇಟ್ ಆದ್ರು ಒಂದ್ ವಾರ ವೇಟ್ ಮಾಡ್ರಿ. ಒಂದ್ ವಾರ ಬರ್ಲಿಲ್ಲ ನಮಗ್ ಕೇಳ್ರಿ, ನಾವ್ ಇದು ಮಾಡ್ತೇವೆ. ಇಲ್ಲಿ ಬಂದು ನಿಮ್ಗೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬಂದ್ ನಿಂದ್ರದ ಅವಶ್ಯಕತೆ ಇಲ್ಲ. ಈಗ ಇಸ್ರೇಲ್ ಇರಾನ್ ಯುದ್ಧ ನಡೆದಲ್ರಿ, ಅದರಿಂದ ಏನು ಶಾರ್ಟೇಜ್ ಆಗಿದೆ ಜನ? ಒಂದು ಶಾರ್ಟೇಜ್ ಅಂದ್ರೆ ಸ್ವಲ್ಪ ಲಿಮಿಟೆಡ್ ಇದೆ ಸ್ಟಾಕ್. ನಮ್ಮಲ್ಲಿ ಇಂಡಿಯಾದಾಗ ಸ್ಟಾಕ್ ಇದೆ, ಲಿಮಿಟೆಡ್ ಇದೆ. ಇವಾಗ ನಮ್ದು ಡೈಲಿ ನಮ್ದು 500 ಸೇಲ್ ಆಗಲಿ, ಡೈಲಿ 1,000 ಸೇಲ್ ಆದ್ರೆ ನಮ್ಗೆ ಶಾರ್ಟೇಜ್ ಬೀಳ್ತಾ 500. ಈ ತರ ಆಲ್ ಓವರ್ ಇಂಡಿಯಾ ಆಗ್ತಾ ಇದೆ. ಮತ್ತೆ ಇಂಡಿಯಾ ಸಮಸ್ಯೆ ಆದ್ರೆ ಮತ್ತೆ ಎಲ್ಲ ಶಾರ್ಟೇಜ್. ನಿಮ್ ಕಡೆಯಿಂದ ಹೋಗ್ತಾವನ್ರಿ? ನಮ್ ಕಡೆ 1ನೇ ತಾರೀಕಿಂದ ಕಮರ್ಷಿಯಲ್ ಬಂದಿಲ್ಲ. ಇನ್ನು ಮುಂದೆ ಬರ್ತಾವಿಲ್ರಿ?
ಬರ್ತಾವ್ರಿ ನೋಡ್ಬೇಕು ಇನ್ನೂ ಮತ್ತೆ ಹೋಟೆಲ್ದವ್ರು ಹೆಂಗ್ ಮಾಡ್ಲತ್ತಾರ ಈಗ ಹೋಟೆಲ್ದವ್ ನಮ್ ಯಾವ್ದೋ 5 kg ಸಣ್ಣ 5 kg ಕಮರ್ಷಿಯಲ್ ಇರ್ತಾವ ಅವು ಕೊಡತ್ತೇವ್ರಿ. ಅವ್ರಿಗೆ ಶಾರ್ಟೇಜ್ ಆಗ್ಯಾವ. ಶಾರ್ಟೇಜ್ ಮುಂದ ಅವ್ರಿಗೆ ಬರ್ತಾವಿಲ್ರಿ ಕಮರ್ಷಿಯಲ್ ರೀ ಬರ್ತಾವ್ರಿ. ಬಂದವ್ರು ಕೊಡೋದಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಲಿಕ್ ಬರಂಗಿಲ್ಲ, ಬಂದ್ ಮಾಡ್ಬೇಕು. ಹೋಟೆಲೇ ಬಂದ್ ಮಾಡ್ಬೇಕು. ಮತ್ತ ಅನಿವಾರ್ಯ ಏನ್ ಮಾಡ್ಲಿಕ್ ಬರಂಗಿಲ್ಲ, ಸಣ್ಣ ಹಚ್ಚಂಗಿರಲ್ಲ ಅವ್ರು. ಇವು ಈಗ ರೂಲ್ಸ್ ಮಾಡಿರ್ತಾವ ತಿಂಗಳಿಗೆ ಒಂದೇ ಗ್ಯಾಸನ್ರಿ. ತಿಂಗಳಿಗಿಲ್ರಿ, ಇದು ಉಜ್ವಲ್ ಕನೆಕ್ಷನ್ ಇದ್ದವ್ರು 45 ದಿವಸ ಮೇಲೆ ಬುಕ್ ಮಾಡ್ಬೇಕು. ಆಮೇಲೆ ನಾರ್ಮಲ್ ಡಬಲ್ ಸಿಲಿಂಡರ್ ಇರ್ತಲ್ಲ ಅವ್ರು 35 ಮೇಲೆ ಬುಕ್ ಆಗ್ಬೇಕು, 35 ದಿನ ಕಂಪ್ಲೀಟ್ ಆಗ್ಬೇಕು. ಆಮೇಲೆ ಸಿಂಗಲ್ ಟೈಕ್ ಏನ್ ಇರ್ತಲ್ಲ ಅವ್ರು 26 ದಿವಸ ಮೇಲೆ ಬುಕ್ ಮಾಡ್ಬೇಕು. ಅಂದ್ರೆ ಈಗ ಡಬಲ್ ಇದ್ದವ್ರು 35 ದಿವಸ, ಡಬಲ್ ಇದ್ದವ್ರು 35. ಅವಾಗ 2 ಕೊಡ್ತಿದ್ರು, ತಿಂಗಳ 2 ಕೊಡ್ತಿದ್ರು. ಈಗ 4 ಕೊಡ್ತಿದ್ದೇವೆ. ಈಗ ಶಾರ್ಟೇಜ್ ಆಗಿರ್ತ ಈಗ ತಿಂಗಳಿಗೆ ಒಂದು ಗ್ಯಾಸ್ ಒಯ್ಬೇಕು. ಶಾರ್ಟೇಜ್ ಯಾವ ತರ ಐತಿ ನಾವು ನಮ್ ಡೈಲಿ 500 ಸೇಲ್ ಆಗಲಿ 1000 ಸೇಲ್ ಆಗತ್ತೆ ಸಾಲಲ್ಲಿ. ಮತ್ತೆ ಶಾರ್ಟೇಜ್ ಎಲ್ರಿ ಮತ್ತೆ ನಮ್ಮ ರೆಗ್ಯುಲರ್ ನಮ್ ಸ್ಟಾಕ್ ಬಂದ್ರು ಬಿ ಸಮಸ್ಯೆ ಆಗ್ಬಿಡ್ತೈತಿ ಈ ತರ ಆದ್ರ. ಅದಕ್ಕೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. 1 ದಿನ 2 ದಿನ ವೇಟ್ ಮಾಡ್ರಿ. ಮನಿ ಒಳಗ ಕಟ್ಟಿಗೆನು ಯೂಸ್ ಮಾಡ್ರಿ, ಕರೆಂಟ್ ಒಲಿನೂ ಯೂಸ್ ಮಾಡ್ರಿ, ಗ್ಯಾಸ್ ಮಿತವಾಗಿ ಬೆಳೆಸ್ರಿ. ಇಷ್ಟೇ ಅವ್ರಿಗೆ ಪಬ್ಲಿಕ್ ಹೇಳೋದು ನಾವು. ಓಕೆ ನೋಡ್ರಿ, ಅವ್ರ ಏನ್ ಹೇಳ್ತಾರ, ಯಾರೋ ಟೆನ್ಷನ್ ತಗೋಬೇಡ್ರಿ. ಸುಮ್ಕೆ ಎಲ್ಲ ಇಲಿ ಹೋಗೋಣ, ಹುಲಿ ಹೋಯ್ತು ಅಂತೇಳಿ ಎಲ್ಲಾ ಮಂದಿ ಗಾಬರಿಯಾಗಿ ಗ್ಯಾಸ್ ಸಿಗ್ತದಿಲ್ಲ, ಮತ್ತ ಅದೇನು ಯುದ್ಧ ನಡೆದ ಅದಕ್ಕೆ ಗ್ಯಾಸ್ ಬಂದ್ ಆಕತ್ ಹೇಳ್ತಾರ. ಇಲ್ಲಿ ಇಂಡಿಯಾದಾಗ ಏನ್ ಗ್ಯಾಸ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಅಂದ್ರು ಡೈಲಿ ಗ್ಯಾಸ್ಗಳು ಬರ್ತಾವ. ನೀವು ಒಂದ್ 2 ದಿವಸ ಲೇಟ್ ಆದ್ರೂ ಮನಿಗೆ ಬಂದು ಡೆಲಿವರಿ ಮಾಡ್ತೀವಿ. ಮನಿಗೆ ನಮ್ ಗ್ಯಾಸ್ ಏಜೆನ್ಸಿ ಅವ್ರು ಬಂದಾಗ ನೀವು ಗಲಾಟೆ ಮಾಡೋದ್ರಿಂದ ಅವ್ರು ಬರ್ಲಾಕತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಯಾರ. ಗ್ಯಾಸಿದ್ ಯಾವ್ದು ಸಮಸ್ಯೆ ಇಲ್ಲ ಅಂತೇಳಿ ಎಚ್ ಪಿ ಗ್ಯಾಸ್ ಅವ್ರು ಹೇಳತ್ತಾರ. ಅಲ್ರಿ ಬೆಳಗ್ಗಿಂದ 2 ಸಲ ಬಂದು ಹೊಳ್ಳಾಗ್ಲಕತ್ತ ಸಮಸ್ಯೆ ಇಲ್ರಿ. ಅಲ್ರಿ ಅವ್ರು ಬರ್ತಾವ ಹೇಳ್ತಾರ, ನೀವ್ ಯಾಕೆ ಬಂದ್ ಪಾಳಿ ಮನಿ ಬಂದ್ ಯಾಕೆ ಕೊಡಂಗಿಲ್ಲ? ಯಾರು ನಿಮ್ ಅವ್ರು ಹೇಳ್ತಾರಲ್ರಿ ನಿಮ್ಗೆ. ಈಗ 1 ದಿವಸ ತಡ್ಕೋರಿ, 2 ದಿವಸ ತಡ್ಕೋ, 3 ದಿವಸ ಬುಕ್ ಆಗಿ 7 ದಿನ ಆಯ್ತ್ರಿ ಬುಕ್ ಆಗಿ ಬಂದಿಲ್ರಿ. ಮೆಸೇಜ್ ನೋಡ್ರಿ ನೀವು, ಅದಕ್ಕೆ ಸಂಬಂಧ ನಾವು ಬಂದಿವ್ರಿ. ಈಗ ನಿಮ್ಗೆ ಗ್ಯಾಸ್ ಬಂದಿಲ್ಲ, ಅವಾಗ ಮನಿಗ್ ಬರ್ತಿತ್ತು. ಅವಾಗ ಬರ್ತಿತ್ತು. ಈಗ ರಂಜಾನ್ ಗಿಂತ ಮುಂಚೆ ಬರದ್ ಬಂದಾಯ್ತು. ಮತ್ತೆ ಈಗ ಮುಂದೆ ಹ್ಯಾಂಗ್ರಿ? ಈಗ ಅದಕ್ಕೆ ನಾವು ಹಬ್ಬ ಮಾಡಿಲ್ಲ, ಗ್ಯಾಸ್ ಇಲ್ಲಂದು. ಮತ್ತೆ ಹ್ಯಾಂಗ್ರಿ ಸರ್? ಈಗ ನೋಡ್ರಿ, ಈಗ ನಿಮ್ ಸಮಸ್ಯೆ ಸರ ನೀವ್ ಏನ್ ಮಾಡ್ತೀರಿ, ಇಲ್ಲಿ ಏನ್ ಮೊದಲು ಯಾರು ಬುಕ್ ಮಾಡಿರ್ತಾರಲ್ಲ ಅವ್ರಿಗೆ ಅಷ್ಟೇ ನೀವು ಇದು ಮಾಡ್ರಿ. ಇವತ್ತು ಯಾರು ಬುಕ್ ಮಾಡಿರ್ತಾರ ಅವ್ರಿಗೆ 2 ದಿವಸ ಮುಂದೆ ಹಾಕ್ರಿ ಸರ್. ಅವರು ಬೆಳಗ್ಗೆ 6 ಗಂಟೆಗೆ ಒಂದು ಕ್ಯೂ ಹಚ್ಚಿರ್ತಾರ್ರಿ. ಇವತ್ತು ಬುಕ್ ಮಾಡಿದವರು ಈಗ ಸಮಸ್ಯೆ ಬಗ್ಗೆ ಹಂಗಾರಿದ್ರಿ. ಈಗ ಅದೇ ಈಗ ನೋಡ್ರಿ ಸರ್, ಆಲ್ಮೋಸ್ಟ್ ಆಲ್ ಈಗ ನಾನು ಮೊನ್ನೆ 2 ದಿವಸ ಸ್ಟಾಕ್ ಬಂದಿಲ್ಲ. ಇವತ್ತಂತೂ ಸ್ಟಾಕ್ ನನ್ಗೆ ಆಲ್ರೆಡಿ 850 ಸ್ಟಾಕ್ ಐತಿ ನನ್ ಕಡೆ. ಆಲ್ರೆಡಿ ನಾ ಕಸ್ಟಮರ್ ಅರ್ಧ ಸರ್ಸಿನ್ರಿ. ಇನ್ನೊಂದ್ ಅರ್ಧ ಕಸ್ಟಮರ್ ಸರ್ಸಿ ಆಲ್ಮೋಸ್ಟ್ ನನ್ ಕಸ್ಟಮರ್ ಮುಗಿದು. ನಾಳೆ ನಾಡ್ದು ಏನೈತಿ ಕರೆಕ್ಟ್ ಯಾವ ರೀತಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಫಸ್ಟ್ ಯಾವ ರೀತಿ ಕಸ್ಟಮರ್ ಅವ್ರಿಗೆ ಫಸ್ಟ್ ಔಟ್ ಕಳ್ಸಕ್ ನಾಳೆ ನಾನು ಪ್ರಯತ್ನ ಮಾಡ್ಲಾಕತ್ತೀನಿ, ಡೆಲಿವರಿ ಮಾಡ್ತೀನಿ. ಒಟ್ಟು ಮನಿ ಡೆಲಿವರಿ ಮಾಡಿಸ್ತೀರಿ ಫಸ್ಟ್ ಇನ್ ಫಸ್ಟ್ ಔಟ್ ಸರ್. ಯಾಕಂದ್ರೆ ನನ್ಗೆ 2 ದಿವಸ ಮೊನ್ನೆ ಸಂಡೇ ಪ್ಲಾನ್ ಫಿಟ್ಟಿಂಗ್ ಸಂಬಂಧ ಮಂಡೇ ಲೋಡ್ ಬಂದಿಲ್ಲ ನನಗೆ. ಮಂಡೇ ಲೋಡ್ ಬರ್ಲಕ್ ರೈಟ್ ರಶ್ ಆಗಿದೆ. ರೈಟ್ ರಶ್ ಇಟ್ಟಿದಿಲ್ರಿ. ಮಂಡೇ ಲೋಡ್ ಬರ ಮಂಡೇ ಲೋಡ್ ಬರ್ತೀರಿ. ಲೋಡ್ ಇದು ನನ್ ಸೊಲಾಪುರಿಂದ ಬರ್ತಲ್ಲ. ಮಂಡೇ ಲೋಡ್ ಬಂದಿಲ್ಲ ನನ್ಗ. ಮಂಡೇ ಲೋಡ್ ಬರಲ್ಲ ಆಗಿರೋ ಸಮಸ್ಯೆ 2 ದಿವಸ ಸ್ಟಾಕ್ ಇರ್ಲಾರ್ಕ ಇದು ಸಮಸ್ಯೆ ಆಗೈತ್ರಿ. ಈಗ ನನಗೆ ಇವತ್ತು ಏನಾದ್ರೆ ನನಗೆ ಇಲ್ಲ ಎಲ್ಲರ ಕಡೆ 600 700 ಐತ್ ನನ್ ಕಡೆ ಜನ. ಈಗ ನನ್ ಕಡೆ ಬಂದಿರೋ ಸ್ಟಾಕ್ 800 ಅದ್ರ. ನನ್ ಕಡೆ 100 ದಿವಸ ಉಳಿತೋ ಸ್ಟಾಕ್. ಇದೇ ರೀತಿ ಅವ್ರು ಗೊಟ್ಟು ಹೊರಗೆ ಹಾಕಿದ್ರೆ ನಾಳೆ ಮಾತ್ರ ನನ್ ಕಡೆ ಕಸ್ಟಮರ್ ಕಮ್ಮಿ ಬರ್ತಾರ. ನಾಳೆ ಎಷ್ಟು ಬರ್ತಾವ ಸ್ಟಾಕ್? ನಾಳೆ ನಾನು ನೋಡ್ಬೇಕ್ರಿ. ಇನ್ನು ಎಷ್ಟು ನಾನು ಪ್ಲಾನಿಂಗ್ ಆಲ್ರೆಡಿ ಮಿನಿಮಮ್ 500 ಬರ್ತಾವ್ರಿ. 500 ಬರ್ತಾವ್ರಿ. 500 ಬರಬೇಕ್ರಿ. 500 ನನ್ಗೆ ಡೈಲಿ ನಂದು ಡಿಮ್ಯಾಂಡ್ ಐತಿ, ಡೈಲಿ ಬೇಡಿಕೆ. ನನ್ ಡೈಲಿ ಬೇಡಿಕೆ 500 ಐತಿ. 500 ಬರ್ತಾವ ಸಿಲಿಂಡರ್, ಅದೇನು ಸಮಸ್ಯೆ ಇಲ್ಲ. ಬಟ್ ನಾಳೆ ಏನ್ ಮಾಡ್ತೀನಿ ನಾನು, ಈಗ ಕಸ್ಟಮರ್ ಅಷ್ಟು ಆಲ್ರೆಡಿ 2 ದಿವಸ ವೇಟಿಂಗ್ ಇದೆ, ಒಟ್ಟು ಮುಗಿತಾವ. ನಾನು ನಾಳೆ ಏನಂತಾರೆ ಯಥಾ ಪ್ರಕಾರ ಫಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಕಸ್ಟಮರ್ ಯಾವ ಫಸ್ಟ್ ಬುಕಿಂಗ್ ಮಾಡ್ತಾರೆ ಫಸ್ಟ್ ಔಟ್ ಮಾಡ್ತೀನಿ ಕಸ್ಟಮರ್ ಅಷ್ಟೇ ರೀ. ಈಗ ನೋಡ್ರಿ ಅವ್ರ ಏನ್ ಹೇಳ್ತಾರ ನೋಡ್ರಿ, 2 ಸ್ಟಾಕ್ ಇಲ್ಲಾರ್ಕ ಇಷ್ಟೆಲ್ಲಾ ಜನ ಬಂದಾರ. ಮೊದಲ ಈಗ ಏನ್ ಮಾಡ್ತೀವಿ, ಈಗ ಇವತ್ತು 700 ಮಂದಿ ಹೋಗ್ತಾರ. ನಾಳೆ ಒಂದ್ 500 ಗ್ಯಾಸ್ ಬಂದ ನಾಳೆ ಒಂದ್ 2 ದಿನದಾಗ ಸಮಸ್ಯೆ ಆಗ್ತದೆ, ಬಗೆಹರಿತದ. ಆಮೇಲೆ ನಾವು ಮನಿಗೆ ಡೆಲಿವರಿ ಮಾಡಿಸ್ತೇವೆ ಅಂತ ಅವ್ರು ಹೇಳ್ತಾರ. ದಯವಿಟ್ಟು ಯಾರು ಗ್ಯಾಸ್ ಸಿಗಂಗಿಲ್ಲ, ಯಾರು ನೀವು ಹೌದ್ರಿ ಗ್ಯಾಸ್ ಸಿಗಂಗಿಲ್ಲ, ನಾವು ಕೆಲಸ ಬಿಟ್ಟು ಗ್ಯಾಸ್ ಏಜೆನ್ಸಿ ಬಂದು ಪಾಳಿ ಹಚ್ಚೋ ಅವಶ್ಯಕತೆ ಇಲ್ಲ ಅಂತೇಳಿ ಏಜೆನ್ಸಿ ಅವ್ರು ಹೇಳ್ತಾರೆ. ಯಾರು ಗಾಬರಿ ಆಗಬೇಡ್ರಿ. ನಿಮ್ ಗ್ಯಾಸ್ ಮನಿಗೆ ಒಂದ್ 2-3 ದಿವಸ ಲೇಟ್ ಆದ್ರೂ ಕೂಡ ಮನಿಗೆ ಡೆಲಿವರಿ ಆಗ್ತದ ಅಂತೇಳಿ HP ಗ್ಯಾಸ್ ಅವ್ರು ಹೇಳ್ತಾರ. ದಯವಿಟ್ಟು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಗ್ಯಾಸ್ ಏಜೆನ್ಸಿ ಬಂದು ಸುಮ್ಮನೆ ಪಾಳಿ ಹಚ್ಚಿ ಕೆಲಸ ಬಿಟ್ಟು ಬಂದು ನಿಂದ್ರಿ ಬೇಡ್ರಿ ಅಂತ ಹೇಳ್ತಾರ. ನೋಡೋಣ 2-3 ದಿನದಾಗ ಮತ್ತೆ ಕ್ಲಿಯರ್ ಆಗಿ ನಿಮ್ಮ ಮನಿಗೆ ಡೆಲಿವರಿ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಹೇಳ್ತಾರ. ಅದಕ್ಕ ನೋಡೋಣ, ಪೆಟ್ರೋಲ್ ಸಲುವಾಗಿ ಯಾರು ಪಾಳಿ ಹಚ್ಚಬೇಡ್ರಿ. ಪೆಟ್ರೋಲ್ ಸಿಗಂಗಿಲ್ಲ ಅಂತ ಯಾರು ಅನ್ಕೋಬೇಡ್ರಿ. ಪೆಟ್ರೋಲ್ ಕೂಡ ಸ್ಟಾಕ್ ಐತಿ, ಗ್ಯಾಸ್ ಕೂಡ ಸ್ಟಾಕ್ ಅದಾವು. ಯಾರು ಸುಮ್ಗೆ ಸುಳ್ಳು ವದಂತಿ ಬಿಸಿ ಪೆಟ್ರೋಲ್ ಬಂಕ್ ಮುಂದ್ ಪಾಳಿ ಹಚ್ಚಿ ನಿಂದ್ರದು, ಗಾಳಿ ಆಗೋದು ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಪೊಲೀಸ್ ಇಲಾಖೆಯವರು ಕೂಡ ಹೇಳ್ಯಾರ, ಜಿಲ್ಲಾಧಿಕಾರಿಗಳು ಕೂಡ ಹೇಳ್ಯಾರ. ಬರ್ರಿ ಮತ್ ಮುಂದೆ ಈ ಸಮಸ್ಯೆ ಬಗೆಹರಿತದ ಇಲ್ಲ ನೋಡೋಣ ಬರ್ರಿ.